ವಿದ್ಯಾರ್ಥಿಗಳೇ, ನಾವಿವತ್ತು ಘನಗಳ ಬಗ್ಗೆ ಪಾಠ ಮಾಡ್ತೇವೆ. ಘನ ಅಂದ್ರೇನು, ಘನ ಮೂಲ ಅಂದ್ರೇನು ಅಂತೇಳಿ ತಿಳ್ಕೊಳ್ತೇವೆ ನಾವು. ಈಗ ನನ್ನ ಕೈಲಿ ಒಂದು ವಸ್ತು ಇದೆ. ಇದು ಯಾವ ಆಕೃತಿಯನ್ನು ಹೊಂದಿದೆ? ಇದನ್ನು ನಾವು ಘನ ಅಂತ ಕರಿತೇವೆ. ಈ ಘನದಲ್ಲಿ ಎಷ್ಟು ಮುಖಗಳಿವೆ ಅಂತ ನೀವು ಲೆಕ್ಕ ಮಾಡ್ಬೋದು. ಅಲ್ಲಿಂದಲೇ ನೋಡಿ, 1 2 3 4 5 6 ಮುಖಗಳಿವೆ. ಆಮೇಲೆ ನಮಗೆ ಮುಖಗಳು ಬೇಕಾಗಿಲ್ಲ. ಈಗ ನಮಗೇನು ಬೇಕಂತ ಹೇಳಿದರೆ ಈ ಸೈಡುಗಳು ನೋಡಿ. ಸೈಡ್ ಎಷ್ಟಿದೆ? ಇದು ಉದ್ದ ಅಂತ ಇಟ್ಕೊಳ್ಳಿ, ಇದನ್ನು ಅಗಲ ಅಂತ ಇಟ್ಕೊಳ್ಳಿ, ಇದನ್ನು ಎತ್ತರ ಅಂತ ಇಟ್ಕೊಳ್ಳಿ. ಈ ಉದ್ದ, ಅಗಲ ಮತ್ತು ಎತ್ತರವನ್ನು ನಾವು ಗುಣಿಸಿದಾಗ ನಮಗೆ ಈ ಘನದ ಒಳಗೆ ಹಿಡಿಯಬಹುದಾದಂತಹ ನೀರು ಎಷ್ಟು ಅಂತೇಳಿ ನಾವು ಕಂಡುಹಿಡಿಯಬಹುದು. ಈಗ ಉದಾಹರಣೆಗೆ ಇದನ್ನು ನಾನು 1 ಅಂತ ತಗೊಳ್ತೇನೆ, ಇದನ್ನು ಕೂಡ 1 ಅಂತ ತಗೊಳ್ತೇನೆ, ಇದನ್ನು 1 ಅಂತ ತಗೊಳ್ತೇನೆ. ಈಗ 1 ಅಂತ ತಗೊಳ್ಳುವಾಗ ಏನಾಯಿತು? 1 ಗುಣಿಸು 1 ಗುಣಿಸು 1 ಏನಾಗ್ತದೆ? ಆಗ ಅದು ನಮಗೆ ಏನೋ 1ರ ಘನ ಸಿಗ್ತದೆ. ಹಾಗಾಗಿ ಈಗ ನಾನು ಈ ಚಿತ್ರವನ್ನು ಈಗ ಬೋರ್ಡಲ್ಲಿ ಮಾಡ್ತೇನೆ. ಎಲ್ಲ ಬೋರ್ಡನ್ನು ನೋಡಿ ನೋಡಿ, ಘನಾಕೃತಿ, ಘನಗಳ ಪಾಠ ಇವತ್ತೀಗ. ಏನು? ಘನಗಳು ಇನ್ ಇಂಗ್ಲೀಷ್ ನಾವು ಅದನ್ನು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಕ್ಯೂಬ್ಸ್ ಅಂತ ಹೇಳ್ತೇವೆ. ಏನದು? ಕ್ಯೂಬ್. ಘನಗಳು ಕ್ಯೂಬ್ಸ್. ಈಗ ನಾನು ಈ ಘನಾಕೃತಿಯನ್ನು ಈಗ ಬೋರ್ಡ್ನ ಮೇಲೆ ಚಿತ್ರಿಸ್ತೇನೆ. ಅದು ಹೇಗೆ ಕಾಣ್ತದೆ ನೋಡಿ. ಇದೀಗ ಇದು 3 ಆಯಾಮದ ಒಂದು ವಸ್ತು. ಅದನ್ನೇ ನಾವು 2 ಆಯಾಮದಲ್ಲಿ ಮಾಡುವಾಗ ಅದರ ರೂಪವೇ ಬದಲಾಗ್ತದೆ. ನೋಡಿ, ನಾನೀಗ ಒಂದು ಘನಾಕೃತಿಯನ್ನು ಮಾಡ್ತಾ ಇದ್ದೇನೆ. ಉದ್ದ ಮತ್ತು ಅಗಲಗಳು ಏನಾಗಿರಬೇಕು? ಸಮವಾಗಿರಬೇಕು. ಚೌಕ ಮಾಡಬೇಕು. ಆಮೇಲೆ ಮತ್ತೊಂದು ಚೌಕವನ್ನು ಹೀಗೆ ಮಾಡಬೇಕು. ಈಗ ಈ ಎಲ್ಲ ಕೋನಗಳನ್ನು ಸೇರಿಸಬೇಕು. ಈಗ ಇದನ್ನು ನಾವೇನಂತ ಹೇಳ್ತೇವೆ? ಘನಾಕೃತಿ ಅಂತ ಕರಿತೇವೆ. ಸರಿ. ಈಗ ಈ ಘನಾಕೃತಿ ನಾನು ಈಗಾಗಲೇ ಹೇಳಿದ್ದೇನೆ, ಉದ್ದ ಇದೆ, ಅಗಲ ಇದೆ ಮತ್ತು ಎತ್ತರ ಇದೆ. ಈಗ ನಾನೀಗ ಉದ್ದ, ಅಗಲ, ಎತ್ತರವನ್ನು ನಾನು 1 ಮಾನವನ್ನಾಗಿ ತೆಗೆದುಕೊಳ್ತೇನೆ. ಈಗ ಇದರಲ್ಲಿ ಹಿಡಿಯಬಹುದಾದಂತಹ ನೀರಿನ ಗಾತ್ರವನ್ನು ನಾನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಬೇಕಂತ ಹೇಳಿದ್ರೆ, ಇದರಲ್ಲಿ ಎಷ್ಟು ಗಾತ್ರ ಅಥವಾ ಘನಫಲ ಎಷ್ಟು ಅಂತ ಹೇಳಿ ನೋಡಿ. ಘನಫಲ ಅಂದರೆ ಇಂಗ್ಲೀಷ್ನಲ್ಲಿ ಅದನ್ನು ನಾವು ವಾಲ್ಯೂಮ್ ಅಂತ ಕರಿತೇವೆ. ವಾಲ್ಯೂಮ್ ಅದೆಷ್ಟು ಅಂತ ಹೇಳಿದರೆ ಎಷ್ಟು? ಇಲ್ಲಿ ಸೈಡನ್ನು ನಾನು ಏನಂತ ಕರಿಬೇಕು? ಎ ಅಂತ ಕರೆಯುವ. ಈ ಸೈಡನ್ನು ಕೂಡ ಎ ಅಂತ ಕರೆಯುವ. ಈ ಸೈಡನ್ನು ಕೂಡ ಏನಂತ ಕರೆಯುವ? ಎ ಅಂತ ಕರೆಯುವ. ಹಾಗಾಗಿ ಎ ಘಾತ ಎಷ್ಟು? 3. ಹಾಗಾದರೆ ಎಯ ಬೆಲೆ ಎಷ್ಟು? ಇಲ್ಲಿ ನಾವು ಕೊಟ್ಟದ್ದೀಗ 1. ಹಾಗಾದರೆ ಎಷ್ಟು? 1ರ ಘನ ಅಂತ ಹೇಳಿದ್ರೆ ಎಷ್ಟದು? 1 ಗುಣಿಸು 1 ಅಂದರೆ ಎಷ್ಟದು? 1 1 1. ಹಾಗಾಗಿ ಇಲ್ಲಿ 1 ಉತ್ತರ. ಹಾಗಾಗಿ ನಾವು ಇಲ್ಲಿ ಮಾಡಿದಂತಹ ಘನದ ಯಾವುದು? ಘನಫಲ ಎಷ್ಟಂತ ಹೇಳಿದರೆ 1 ಏನು? ಘನಮಾನಗಳು. 1 ಘನಮಾನಗಳು ಅಂದರೆ ಕ್ಯೂಬಿಕ್ ಸೆಂಟಿಮೀಟರ್ಸ್, ಕ್ಯೂಬಿಕ್ ಯೂನಿಟ್. ಈಗ ನಾವೀಗ 1 ಸೆಂಟಿಮೀಟರ್ ತೆಗೆದುಕೊಂಡ್ರೆ ಅದನ್ನು ನಮಗೆ ಸಿಕ್ಕಿದಷ್ಟು 1 ಘನಮಾನ. ಅಂದರೆ ನಾನಿಲ್ಲಿ ತೋರಿಸ್ತೇನೆ. ಈಗ 1ರ ಘನ ಅಂದರೆ ಎಷ್ಟಾಯ್ತು? ಅದು 1 ಗುಣಿಸು 1 ಅದೆಷ್ಟಾಯಿತು? ಎಷ್ಟು? 1ರ ಘನ ಎಷ್ಟು? 1 ಆಯಿತು. ಈಗ ಇದನ್ನು ಏನು ತಗೊಳ್ತೇನೆ? ಈಗ 2 ತಗೊಳ್ತೇನೆ. ಇದೆಷ್ಟಾಗಬೇಕು? ಇದು ಕೂಡ 2, ಇದು ಕೂಡ ಎಷ್ಟು? 2. ಹಾಗಾದರೆ 2 ಮಾನಗಳಷ್ಟು ಉದ್ದವಿರುವಂತಹ ಯಾವುದು? ಎತ್ತರ, ಅಗಲ ಮತ್ತು ಉದ್ದ ಇರುವಂತಹ ಒಂದು ಘನಾಕೃತಿಯನ್ನು ತೆಗೆದುಕೊಂಡ್ರೆ ಆ ಘನಾಕೃತಿಯ ಘನಫಲ ಎಷ್ಟಾಗ್ತದೆ? ಅದಕ್ಕೆ ನಾವೇನು ಮಾಡಬೇಕಂದ್ರೆ ಅದು 2ರ ಘನ ಅದೆಷ್ಟಾಗ್ತದೆ ನೋಡಿ. 2 ಗುಣಿಸು 2 ಅಂದರೆ 2 ಗುಣಿಸು 2 ಏನಾಯಿತು? ಇಲ್ಲಿ ನಾವು ರಫರ್ ಕಾಲಮ್ನಲ್ಲಿ ಹೀಗೆ ಮಾಡ್ತಾ ಹೋಗಬೇಕು. 2 ಗುಣಿಸು 2 ಅಂದರೆ ಎಷ್ಟಾಯ್ತದು? 4. 4ಗೆ ಮತ್ತೆ ಪುನಃ ಎಷ್ಟನ್ನು ಗುಣಿಸಬೇಕು? 2 ಗುಣಿಸಬೇಕು. ಗುಣಿಸೆಷ್ಟು? 2 ಅಂದರೆ ಎಷ್ಟಾಯ್ತು? 4 2 ಎಷ್ಟು? 8. ಹಾಗಾಗಿ ಇಲ್ಲಿ 2ರ ಘನ ಅಂದರೆ 2 ಗುಣಿಸು 2 ಎಷ್ಟಾಯ್ತದು? ಎಷ್ಟು? 8 ಆಯಿತು. ಹಾಗೆಯೇ 3ರ ಘನ, ಒಂದು ವೇಳೆ ಇದೆಷ್ಟಿದ್ರೆ 3 ಇದ್ದರೆ ಎಷ್ಟು? ಉದ್ದ ಎಷ್ಟು? 3. ಇದೆಷ್ಟು? ಇದು ಕೂಡ 3, ಇದು ಕೂಡ 3 ಅಂತ ಇದ್ದರೆ ಅದರ ಘನಫಲ ಎಷ್ಟು ಅಂತ ಕಂಡುಹಿಡಬೇಕಾದ್ರೆ ಏನಾದರೂ ಮಾಡಬೇಕು? 3ರ ಘನವನ್ನು ಕಂಡುಹಿಡಬೇಕು. ಹಾಗಾದರೆ 3ರ ಘನ ಎಷ್ಟು? 3 ಗುಣಿಸು 3 ಸಮಯ ಎಷ್ಟು?
ಮೂರು ಮೂರಲಿ 9 ಅಂದರೆ 3 ಗುಣಿಸು 3 ಅದೆಷ್ಟು ಎಷ್ಟು 9 9 ಗುಣಿಸು ಮತ್ತೊಂದು 3 ಇದೆ 9 ಮೂರಲಿ ಎಷ್ಟು 27 ಹಾಗಾಗಿ ಇದರ 3ರ ಘನ ಎಷ್ಟು 27 3ರ ಘನ 27 ಈಗ ನಮಗೇನು ಬೇಕಂದರೆ ಇನ್ನು ಪುನಃ ಬೇಕಾಗ್ತದೆ ಯಾವುದು 4ರದ್ದು ಎಷ್ಟಾಗ್ತದೆ ಅಂತ ನೋಡಬೇಕು ಇದನ್ನು ನಾನು ಮುಗಿಸ್ತೇನೆ ಘನಫಲ ಗೊತ್ತಾಯ್ತು ಈಗ ನಮಗೆ ಈ ಸೂತ್ರ ಇನ್ನು ನಮಗೆ ಬೇಕಾಗಿಲ್ಲ ನಮಗೆ ಚಿತ್ರ ಮಾತ್ರ ಇದ್ದರೆ ಸಾಕು ಈಗ 4ರ ಘನ ಎಷ್ಟಾಗ್ತದೆ 4ರ ಘನ ಹೇಳಿ 4 ಗುಣಿಸು 4 ಗುಣಿಸು 4 ಎಷ್ಟಾಯಿತು ನೋಡಿ ಲೆಕ್ಕ ಮಾಡಬೇಕು ಏನು ಮಾಡಬೇಕು ನಾವು ಇಲ್ಲಿ 4 ಗುಣಿಸು 4 ಎಷ್ಟಾಯಿತು 4 4 ಎಷ್ಟು 16 16 ಗುಣಿಸು 4 4 6ಲಿ 24 ಆಮೇಲೆ 4 1ಲಿ 4 2 ಕ್ಯಾರಿ 2 6 64 ಹಾಗಾದರೆ 4ರ ಘನ ಎಷ್ಟು 64 4ರ ಘನ ಎಷ್ಟು 64 ನೆನಪಿಟ್ಕೊಳ್ಳಿ 1ರ ಘನ ಎಷ್ಟು 1 2ರ ಘನ 8 3ರ ಘನ 27 4ರ ಘನ 64 ಈಗ 5ರ ಘನವನ್ನು ಕಂಡುಹಿಡಿಯುವ ನಾವು 5ರ ಘನ ಎಷ್ಟು ಹೇಳಿ ಎಷ್ಟು 5 ಗುಣಿಸು 5 ಗುಣಿಸು 5 ಸೊ 5 into 5 into 5 how much let us multiply so 5 into 5 is equal to how much 5 into 5 is 25 25 into again take this 5 is 5 here now 5 5s are 25 2 to carry now 5 2s are 10 10 plus 2 is 12 125 is the cube of 5 cube of 5 that's 125 now again remember cube of 1 is 1 cube of 2 is 8 cube of 3 is 27 cube of 4 is 64 cube of 5 is 125 now let us go to find the cube of 6 cube what is that now we have to write 6 into 6 into 6 what is that now let us find it 6 into 6 now tell me the table of 6 6 are 36 right 36 into 6 6 are 36 3 to carry 18 plus 3 21 so 216 is the cube of 3 216 is the cube of 3 now let us find the cube of 7 cube it must be written like that 7 cube what is 7 cube 7 cube means 7 into 7 into 7 how much 7 into 7 into 7 let us find it so 7 into 7 you already know what is square of 7 the square of 7 is 49 into 7 again ಎಷ್ಟಾಗ್ತದೆ 49 ಗುಣಿಸು 7 9 7 63 63 6 to carry 7 28 28 6 34 34 3 ಅಂದರೆ 343 ಅನ್ನುವಂಥದ್ದು 7ರ ಘನ cube of 7 is 343 now next now let us find the value of 8 cube what is that now we have to write 8 into 8 into 8 ನಾವು ಇದರದೀಗ ದೊಡ್ಡದಾಗ್ತದೆ ಇದು ಒಂದು ನಾವು 8 ಸೆಂಟಿಮೀಟರ್ ಇದು 8 ಸೆಂಟಿಮೀಟರ್ ಇದು ಕೂಡ 8 ಸೆಂಟಿಮೀಟರ್ ತಗೊಂಡ್ರೆ ಅದರಲ್ಲಿ ಹಿಡಿಯಬಹುದಾದಂಥ ನೀರಿನ ಗಾತ್ರ ಎಷ್ಟು ಅದನ್ನೀಗ ನಾವು ಕಂಡುಹಿಡಿಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ನಾವು we have to multiply 8 into 8 is equal to ಎಷ್ಟು 64 you already know that the square of 8 is 8 into 8 that is 64 again you must multiply this number by again on 8 that is 8 8 4 ಎಷ್ಟು 32 3 to carry 8 6 48 3 51 512 so the what 8 into 8 into 8 how much 512 so 512 is the cube of 8 right now we have to find the value of 9 cube what is that 9 into 9 I think you are getting bored but it is not being bored but you have to multiply it many of you know the table of 9 what is that 9 into 9 is how much the square of 9 is 81 again you must multiply it by 9 again what 9 ones are 9 and then 72 what 9 8s are 72 so answer for the cube of 9 is how much 7
2, 9. Now finally, not finally, but let us stop here finding of cubes. That is 10 cube. What is 10 cube? 10 into 10 into 10. What is that? Now it is very simple to multiply this 10. 10 into 10 is 100. 100 into 10 is 1000. So 1000 is the cube of 10. Now I think you got the idea of finding cubes of any given number. Any given number. Okay? Now again, just tell me what is the cube of 1? 1. What is the cube of 2? 8. What is the cube of 3? 27. What is the cube of 4? Is 64. And cube of 125 is cube of 5 is 125. Cube of 6 is 216. Cube of 7 is 343. And cube of 8 is 512. And the cube of 9 is 729. And cube of 10 is 1000. Now if we want to find more, we should find it. How? Just remember, just you have to multiply the given number 3 times. If you want to find the value of even 11 cube, what you must do? Just it is simple. Simple means 11 cube means you have to write 3 into 3 into no. It's 11 into 11 into 11. What is 11 into 11? Now you have to find the solution. 11 into 11. What's 11 into 11? That's what is square of 11? 121, isn't it? 120. Or you can also do like this. 1 into 1 is 1. 1 into 1 is 1. Again, leave one place here, and the 1 into 1, 1. 1 into 1, 1. Now add this 1, 2, and 1. 121 is the cube of what? 11. Cube of 11 is 121. Now, if you want to find out, now it is for your homework. That is, you have to find the value of 12 cube is equal to how much? And 13 cube, then 14 cube, then 15 cube. 15 cube. How much? You must write the answer here. What you will do? You will write 12 into 12 into 12. Now you this is your job to find the value of this multiplying by 12 into 12 into 12. Here also 13 into 13 into 13. ಇಲ್ಲಿ 14 into 14 into 14 is equal to then 15 into 15 into 15. This is 2. This is you have to do. Now can you find the value of this? Now let us find it. 12 into 12 is how much? 144. Why? The square of 12 is 144. And then again you must multiply the same 144 by 12 again. 12. How much? 2 4s are 8. ಇದನ್ನೆಲ್ಲ ಗುಣಿಸಿ 2 4 8 2 4 8 ಆಮೇಲೆ 2 2 2 ಆಮೇಲೆ ಪುನಃ ಇಲ್ಲಿ ಒಂದಿಂದ ಗುಣಿಸಿ ಎಷ್ಟು 4 4 1 ಏನಾಯ್ತು ಈಗ ಇಲ್ಲಿ ಇದೇನಾಯ್ತು ನೋಡಿ ಇಲ್ಲಿ 121 ಅಲ್ಲ ಇಲ್ಲಿ ಒಂದು ಚಿಕ್ಕ ತಪ್ಪಿದೆ ಇದಕ್ಕೆ ಪುನಃ ನೀವೇನಾದ್ರು ಮಾಡಬೇಕು 11 ಇಂದ ಮಲ್ಟಿಪ್ಲೈ ಮಾಡಬೇಕು ಈಗ ಇನ್ನೊಂದು ಈಗ ಗೊತ್ತಾಯ್ತು ಇಲ್ಲಿ ನೀವು ಎಷ್ಟು ಇದನ್ನು ಸ್ಕ್ವೇರನ್ನು ಮಾತ್ರ ಹೇಳಿದ್ದು ಈಗ ಸ್ಕ್ವೇರ್ಗೆ ಮತ್ತೊಂದು ಸಲ ಇದು ಮಾಡಬೇಕು ನೀವು ಸೊ 120 ಇನ್ನು ಚಿಕ್ಕ ತಪ್ಪಾಗಿದೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಏನು 11 ಇಂಟು 11 ಎಷ್ಟಾಯಿತು 121 ಆಯ್ತಲ್ಲ ಇದಕ್ಕೆ ಹೇಗೆ ನೀವು ಏನು ಮಾಡಬೇಕಂದ್ರೆ ಹೇಳಿ ಇದೆಷ್ಟು 11 ಇಂದ ಮಲ್ಟಿಪ್ಲೈ ಮಾಡಿ 11 ಇಂದ ಮಲ್ಟಿಪ್ಲೈ ಮಾಡೋದಂದರೆ ಹೇಗೆ ಹೇಳಿ ಇದೆಷ್ಟು 121 2 1 again ಇದೆಷ್ಟಾಯಿತು ಇಲ್ಲಿ ಹೇಳಿ 1 2 1 ಏನಾಯ್ತು ಇಲ್ಲಿ 1 ಇದೆಷ್ಟು 2 1 ಎಷ್ಟು 3 ಇದೆಷ್ಟು 3 1 ಹಾಗಾಗಿ ಇದರ ಉತ್ತರ ಎಷ್ಟು 1 3 3 1 ಈಗ ನೆಕ್ಸ್ಟ್ ಈ 12ರದ್ದು ಫೈಂಡ್ ಔಟ್ ಮಾಡುವ 12ರದ್ದು ಹೇಳಿ 12 ಇಂಟು ಎಷ್ಟು 12 ಎಷ್ಟು 144 ಅದಕ್ಕೆ ಪುನಃ ಎಷ್ಟಿಂದ ಗುಣಿಸಬೇಕು 12ರಿಂದ ಗುಣಿಸಬೇಕು ಹೇಳಿ ಎಷ್ಟು 2 4 8 2 4 8 2ರಲ್ಲಿ 2 ಇದೆಷ್ಟಾಯಿತು 1 ಇದು 4 4 1 ಏನಾಯ್ತು ಇಲ್ಲಿ 8 8 4 ಎಷ್ಟು 12 ಆಮೇಲೆ 2 4 2 4 6 6 1 ಎಷ್ಟು 7
1728 1728 ಇನ್ನು ಉಳಿದ ಲೆಕ್ಕಗಳನ್ನೆಲ್ಲ ನೀವು ಮಾಡಬೇಕು. ನೀವೇನು ಮಾಡಬೇಕಂದ್ರೆ ಹೋಮ್ವರ್ಕಲ್ಲಿ 20ರ ಘನವಾದ ಕಂಡುಹಿಡಬೇಕು. ಏನೋ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಆಫ್ 20 ಕ್ಯೂಬ್, ರೈಟ್? 20 ಕ್ಯೂಬ್ ಇಸ್ ಹೌ ಮಚ್? 20 is 20 into 20 into 20 means how much? 8,000. Until here you must find the values of 16 cube, 17 cube and 18 cube.